ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಯಾವ ಎನರ್ಜೀಸಲ್ಲಿ ಇದ್ದಾರೆ ಅಥವಾ ನಿಮ್ಮ ರಿಲೇಷನ್ಶಿಪ್ ಸುತ್ತ ಯಾವ ಎನರ್ಜೀಸ್ ಇದೆ, ಇದು ರಿಯೂನಿಯನ್ ಆಗುತ್ತಾ ಅಥವಾ ಚೀಟ್ ಮಾಡ್ತಾ ಇದ್ದಾರಾ, ಸೊ ಈ ಥರ ಒಂದು ಎನರ್ಜಿ ಚೆಕ್ ಮಾಡುವಂಥ ರೀಡಿಂಗ್ ಆಗಿರುತ್ತೆ. ಸೊ ನಾನಿಲ್ಲಿ ಲಾರ್ಡ್ ಶಿವ ಅವರ ಕಾರ್ಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಕಡೆಯಿಂದನೇ ನಿಮಗೆ ಈ ಒಂದು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ರೀಡಿಂಗ್ ನೀವು ನೋಡೋಕ್ಕೂ ಮುಂಚೆ ಒಂದು 2 ಮಿನಿಟ್ಸ್ ನೀವು ಪಾಸ್ ಮಾಡಿ. ಸೊ ಯು ಕ್ಯಾನ್ ಚಾಂಟ್ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ನಿಮಗೆ ಎಷ್ಟಾಗುತ್ತೋ ಅಷ್ಟು ಟೈಮ್ ಹೇಳಿ. ಅದಾದ ನಂತರ ನೀವು ರೀಡಿಂಗನ್ನು ನೋಡಬಹುದು. ಆ್ಯಂಡ್ ಸೊ ಲೆಟ್ ಸಿ, ಅದು ಪಾಸಿಟಿವ್ ರೀಡಿಂಗ್ ಆಗಿದ್ದರೆ ಯು ಕ್ಯಾನ್ ಕ್ಲೇಮ್ ಇಟ್. ಆ್ಯಂಡ್ ಆಲ್ಸೋ ಯಾರೆಲ್ಲ ಪರ್ಸ್ನಲ್ ರೀಡಿಂಗ್ಸ್ ತೊಗೊಳ್ಬೇಕು ಅಂತ ಇದ್ದೀರಾ, ಸೊ ಪ್ರೈಸಸ್ ಚೇಂಜ್ ಆಗಿದೆ. ಕೆಲವೊಂದು ಪ್ರೈಸಸ್ ಕಡಿಮೆನೂ ಆಗಿರ್ಬೋದು, ಕೆಲವೊಂದು ಪ್ರೈಸಸ್ ಜಾಸ್ತಿನೂ ಆಗಿರ್ಬೋದು. ಸೊ ಇಂಟ್ರೆಸ್ಟ್ ಇರೋರು ನಿಮ್ಮ ಅವಶ್ಯಕತೆಗೆ ತಕ್ಕಂಥ ಸೆಷನ್ಸ್ ಅಥವಾ ರೀಡಿಂಗ್ಸ್ನ ನೀವು ಬುಕ್ ಮಾಡ್ಕೋಬಹುದು. ಓಕೆ, ಸೊ ಫ್ಲೈಯರ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಆ ಒಂದು ಪೋಸ್ಟರಲ್ಲಿ ಕಂಪ್ಲೀಟ್ ಡೀಟೇಲ್ಸ್, ಯಾವುದೆಲ್ಲ ಕೋರ್ಸ್ ಅವೈಲಬಲ್ ಇದೆ, ಯಾವ ಕೋರ್ಸಿಗೆ ಎಷ್ಟು ಚಾರ್ಜಸ್ ನಾನು ಮಾಡ್ತೀನಿ, ರೀಡಿಂಗ್ಸ್ ಆಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು, ಸೊ ಎಲ್ಲನೂ ನಾನು ಆ ಒಂದು ಪೋಸ್ಟರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯು ಕ್ಯಾನ್ ವಾಟ್ಸಪ್ ಟು ಮೈ ನಂಬರ್. ಓಕೆ, ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೂ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕಾಗುತ್ತೆ. ಬಿಕಾಸ್ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ, ದಟ್ಸ್ ವೈ ನಾನು ಹೊಸದಾಗಿ ಇದನ್ನು ಡಿಸ್ಪ್ಲೇ ಮಾಡ್ತಾಯಿದ್ದೀನಿ. ನೀವು ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಸೊ ರಿಮೆಂಬರ್, ನೀವು ವಾಟ್ಸಪ್ ಮಾತ್ರನೇ ಮಾಡೋಕ್ಕಾಗುತ್ತೆ ಆ ನಂಬರ್ಗೆ, ದಟ್ಸ್ ವೈ. ಓಕೆ, ಸೊ ಅದಕ್ಕೂ ಮುಂಚೆ ನೋಡೋಣ ನಿಮ್ಮ ರಿಲೇಷನ್ಶಿಪ್ಗೆ ಯಾವ ಗೈಡೆನ್ಸ್ ಸಿಗ್ತಾ ಇದೆ ಅಂತ. Okay, 2 cards. Soon you will understand hidden blessings. ಸೊ ನಿಮ್ಮ ರಿಲೇಷನ್ಶಿಪ್ಗೆ ಯಾವ ಎನರ್ಜೀಸ್ ಬರ್ತಾ ಇದೆ ಅಥವಾ ಯಾವ ಗೈಡೆನ್ಸ್ ಬರ್ತಾ ಇದೆ ನೋಡೋಣ. ಎನ್ಲೈಟನ್ಮೆಂಟ್. ಓಕೆ, no one can harm you. No one can harm you or your relationship. Don't stop, move on. Okay, take help from people. ಆ್ಯಂಡ್ ಆಲ್ಸೋ ನಾನು ಒಂದು ಕೇಳಬೇಕು ಅಂತ ಇದ್ದೆ. ಸೊ ಯಾರೆಲ್ಲ ಇವತ್ತು ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಯಾವ ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೊ ದಟ್ ನನ್ನ ಆಡಿಯನ್ಸ್ ಯಾವ ವೀಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನ ಕಡೆಯಿಂದ ಅಂತ ನನಗೂ ಗೊತ್ತಾಗುತ್ತೆ. ಸೊ ಯಾವ ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕಿದೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ರಿಮೆಂಬರ್, ಅದು ಕಲೆಕ್ಟಿವ್ ಆಗಿ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಪೇ ಮಾಡಿ ತೊಗೊಳ್ಬೇಕಾಗತ್ತೆ. Worthless connections are being removed. Okay, maybe that's enough. Okay, so the first card is reciting Om is only way to remove all obstacles. Okay, ಸೊ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಸಮ್ವನ್ ಈಸ್ ಹಾರ್ಮಿಂಗ್, ನಿಮಗೆ ತೊಂದರೆ ಮಾಡ್ತಾಯಿದ್ದಾರೆ ಅಥವಾ ನಿಮ್ಮ ರಿಲೇಷನ್ಶಿಪ್ಗೆ ತೊಂದರೆ ಮಾಡ್ತಾಯಿದ್ದಾರೆ, ಕೆಲವು ವ್ಯಕ್ತಿಗಳಿಂದ ನಿಮಗೆ ತುಂಬ ತೊಂದರೆ ಆಗ್ತಾ ಇರ್ಬೋದು. ಬೇಸಿಕ್ಲಿ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ
ಮೇ ಬಿ ಬೇರೆಯವ್ರ ಕಡೆಯಿಂದ ತುಂಬ ತೊಂದರೆ ಆಗ್ತಾ ಇರ್ಬೋದು. ಮೇ ಬಿ ದೇ ಆರ್ ದ ರೀಸನ್ ಅಂತ ಹೇಳ್ತೀನಿ. ಅಥವಾ ಅವರು ಹೇಳೋ ಮಾತುಗಳು, ಸಮ್ಟೈಮ್ಸ್ ನೀವು ಯಾರನ್ನೂ ವೆಲ್ ವಿಶರ್ಸ್ ಅಂದ್ಕೊಂಡಿದ್ದೀರಾ, ಮೇ ಬಿ ದೇ ಆರ್ ಜೆಲಸ್ ಆಫ್ ಯು. ಓಕೆ, ಸೊ ಆ ಒಂದು ಕನೆಕ್ಷನ್ಸ್ನ ರಿಮೂವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ನಾಟ್ ಅಬೌಟ್ ಯುವರ್ ಪಾರ್ಟ್ನರ್, ನಿಮ್ಮ ಪಾರ್ಟ್ನರ್ ಬಗ್ಗೆ ಅಲ್ಲ. ಬಿಕಾಸ್ ನಿಮ್ಮ ಹಾಗೆ ನಿಮ್ಮ ಪಾರ್ಟ್ನರ್ ನಡುವಿನ ಎನರ್ಜಿ ಹೇಗಿದೆ ಅಂತ ಅಂದರೆ ಇಟ್ಸ್ ಲೈಕ್ ರೀಕನೆಕ್ಟಿಂಗ್ ಆಲ್ವೇಸ್. ಸೊ ಎಷ್ಟು ನೀವು ದೂರ ಹೋಗ್ತೀರಾ ಅಥವಾ ದೂರ ಆಗ್ತೀರಾ, ಮತ್ತೆ ಮತ್ತೆ ಅಷ್ಟು ಹತ್ತಿರ ಆಗ್ತಾ ಇರ್ತೀರಾ. ಮೇ ಬಿ ಯಾರು ಎಷ್ಟೇ ನಿಮಗೆ ಹಾರ್ಮ್ ಮಾಡಬೇಕಂದ್ರೆ, ಇದು ಬೇಸಿಕಲಿ ಯಾರು ಮ್ಯಾರಿಡ್ ಇದ್ದೀರಾ ಅವ್ರಿಗೆ ತುಂಬ ಅನ್ವಯಿಸುತ್ತೆ ಅಂತ ಹೇಳಿದ್ದೀನಿ. ಮ್ಯಾರೇಜ್ ಯಾರೆಲ್ಲ ಆಗಿದೆ, ಸ್ವಲ್ಪ ನಿಮಗೆ ತುಂಬ ಆಬ್ಸ್ಟಕಲ್ಸ್ ಅನಿಸ್ತಾ ಇರ್ಬೋದು ನಿಮ್ಮ ಮ್ಯಾರೇಜ್ ಲೈಫಲ್ಲಿ. ಖುಷಿನೇ ಇಲ್ಲ ಅಥವಾ ಖುಷಿಯಾಗಿದ್ರೂ ಆ ಒಂದು ಹ್ಯಾಪಿನೆಸ್ನ ನೀವು ಕಂಪ್ಲೀಟಾಗಿ ಫೀಲ್ ಮಾಡೋಕ್ಕಾಗ್ತಾಯಿಲ್ಲ ಅಂತಲೂ ಹೇಳ್ಬೋದು. ಆ್ಯಂಡ್ ಡೋಂಟ್ ಸ್ಟಾಪ್, ಮೂವ್ ಆನ್. ಸೊ ಈ ಒಂದು ಮೆಸೇಜ್ ಯಾಕೆ ಬರ್ತಾ ಇದೆ ಅಂತ ಅಂದರೆ, ನೀವು ಒಂದು ಡಿವೈನ್ ಕನೆಕ್ಷನ್ಗೆ ಹತ್ತಿರ ಇದ್ದೀರಾ. ಓಕೆ, ನೀವು ನೋಡ್ತಾ ಇರ್ಬೋದು ಅಲ್ಲಿ ಅವರು ಬರ್ತಾ ಇದೆ, ಅಥವಾ ನೀವು ಅದ್ರ ಹತ್ರ ಹೋಗ್ತಾ ಇದ್ದೀರಾ ಅಂತ ಅಂದಾಗ, ನೀವು ನಿಮ್ಮ ಪಾರ್ಟ್ನರ್ ಹತ್ರ ಹೋಗಬೇಕು ಅಥವಾ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಸ್ಟಾಪ್ ಮಾಡಬೇಡಿ. ಸಮ್ ಈಗೋ ಇಶ್ಯೂಸಿಂದ ನೀವಿಲ್ಲಿ ಸ್ಟಾಪ್ ಮಾಡಿದ್ರೆ ಮೇ ಬಿ ಅದು ಇನ್ನೂ ಡಿಸ್ಟೆನ್ಸ್ ಜಾಸ್ತಿ ಆಗ್ಬೋದು. ದಟ್ಸ್ ವೈ ಇಲ್ಲೇ ಸ್ಟಾಪ್ ಆಗಬೇಡಿ. ಇಫ್ ಯು ಆರ್ ಥಿಂಕಿಂಗ್ ಅವ್ರನ್ನ ಮಾತಾಡಿಸ್ಬೇಕು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಅವ್ರನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಸ್ಟಾಪ್ ಮಾಡಬೇಡಿ. ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. ಆ್ಯಂಡ್ ಆಲ್ಸೋ ಇಲ್ಲಿ ಎನ್ಲೈಟನ್ಮೆಂಟ್ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಸೂನ್ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ರಿಯಲೈಸೇಷನ್ಗೆ ಬರ್ತಾರೆ, ನೀವೆಷ್ಟು ಅವ್ರನ್ನ ಪ್ರೀತಿ ಮಾಡಿದ್ದೀರಿ. ಆ್ಯಂಡ್ ನಿಮ್ಮ ಹಾಗೆ ಅವರ ಲೈಫಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಆ ಒಂದು ರಿಯಲೈಸೇಷನ್ಗೆ ನಿಮ್ಮ ಪಾರ್ಟ್ನರ್ ಬರ್ತಾರೆ ಆದಷ್ಟು ಬೇಗ. ಇಲ್ಲಿ ರೀಕನೆಕ್ಷನ್ ಸಹ ಬಿಲ್ಡ್ ಆಗುತ್ತೆ ಅಂತ ಹೇಳ್ತೀನಿ. ರಿಯೂನಿಯನ್ ಎನರ್ಜಿ ಸಹ ಇದೆ ಇಲ್ಲಿ. ಆ್ಯಂಡ್ ಟೇಕ್ ಹೆಲ್ಪ್ ಫ್ರಮ್ ಪೀಪಲ್. ಸೊ ನೀವು ಮೀಟ್ ಆಗಬೇಕು ಅಥವಾ ಕಾಂಟ್ಯಾಕ್ಟ್ ಮಾಡಬೇಕು ಆಗ್ತಾ ಇಲ್ಲ ಅಂತ ಇದ್ದರೆ ಪೀಪಲ್ ಕಡೆಯಿಂದನೂ ನೀವು ಹೆಲ್ಪ್ ತೊಗೋಬೋದು. ಅಥವಾ ನಿಮ್ಮ ಲೈಫಲ್ಲಿ ಯಾವುದೇ ವಿಚಾರಕ್ಕೆ ನೀವು ಹೆಲ್ಪ್ ಬೇಕು ಅಂತ ಇದ್ದರೆ ಗೋ ಆ್ಯಂಡ್ ಆಸ್ಕ್. ಓಕೆ, ಇಲ್ಲಿ ಕೇಳೋದಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ಬೋದು ಕೆಲವರು, ಅಥವಾ ನಿಮಗೆ ಕೇಳಿದ್ರೆ ಏನು ಅನ್ಕೋತಾರೋ ಅನ್ನೋ ಒಂದು ಮೈಂಡ್ಸೆಟ್ ಇರ್ಬೋದು. ಅದನ್ನು ರಿಮೂವ್ ಮಾಡಿ ನಿಮ್ಗೇನಾದರೂ ಹೆಲ್ಪ್ ಬೇಕಿದ್ದರೆ, ನಾಟ್ ಓನ್ಲಿ ರಿಲೇಷನ್ಶಿಪ್, ನಿಮ್ಗೆ ಯಾವುದೇ ವಿಚಾರದಲ್ಲಿ ಯಾರಿಂದ ಏನಾದರೂ ಸಹಾಯ ಬೇಕು ಅಂತಂದರೆ ಹೋಗಿ ಕೇಳಿ ಅಂತ. ಆ್ಯಂಡ್ ವರ್ತ್ಲೆಸ್ ಕನೆಕ್ಷನ್ಸ್ ಆರ್ ಬೀಯಿಂಗ್ ರಿಮೂವ್ಡ್. ಸೊ ನಿಮ್ಮ ಹಾಗೆ ನಿಮ್ಮ ಪಾರ್ಟ್ನರ್ ಮಧ್ಯೆ ಯಾವುದೆಲ್ಲ ವರ್ತ್ಲೆಸ್ ಕನೆಕ್ಷನ್ಸ್ ಇತ್ತು ಅಥವಾ ಬೇರೆಯವ್ರದ್ದು ಕನೆಕ್ಷನ್ಸ್ ಯಾವುದೆಲ್ಲ ಇತ್ತು ಅದು ಇಲ್ಲಿ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸ್ಟಾರ್ಟ್ ಚಾಂಟಿಂಗ್ ಓಮ್. ಚಾಂಟ್ ಮಾಡಿ, ಓಮ್ ಅಂತ ಚಾಂಟ್ ಮಾಡಿ. ದಿನದಲ್ಲಿ 5 ನಿಮಿಷ ನೀವು ಅದಕ್ಕೆ ಖಂಡಿತವಾಗ್ಲೂ ಟೈಮ್ ಕೊಡ್ಬೋದು. ಬಿಕಾಸ್ 5 ಮಿನಿಟ್ಸ್ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋಷ್ಟು ಬ್ಯುಸಿ ಯಾರೂ ಇರೋದಿಲ್ಲ. ಕೆಲವರು ಇರ್ಬೋದೇನೋ, ಬಟ್ ಲೇಸಿನೆಸ್ ತೋರಿಸ್ಬೇಡಿ. ಸ್ವಲ್ಪ ಏನು ಸ್ಪಿರಿಚುಯಾಲಿಟಿ ಅಥವಾ ಏನಾದರೂ ಯಾವುದಾದ್ರೂ ಒಂದು ಮಂತ್ರ ಚಾಂಟ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೂನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹಿಡನ್ ಬ್ಲೆಸ್ಸಿಂಗ್ಸ್. ಸೊ ಹಿಡನ್ ಬ್ಲೆಸ್ಸಿಂಗ್ ಸಹ ನಿಮಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಓವರ್ ಆಲ್ ರೀಡಿಂಗ್ ಪಾಸಿಟಿವ್ ಆಗಿಯೇ ಇತ್ತು. ನಾಟ್ ಟು ವರಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ತುಂಬ ವರಿ ಮಾಡ್ಕೊಳ್ಳೋದು ಬೇಡ ಇಲ್ಲಿ. ಸೊ ನಿಮಗೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇದ್ದರೆ, ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಏನಾದರೂ ಆಗಿರಲಿ, ಮಾತಾಡಬೇಕು ಅನ್ನಿಸ್ತಾ ಇದ್ದರೆ ಯು ಕ್ಯಾನ್ ಗೋ ಆ್ಯಂಡ್ ಟಾಕ್. ಓಕೆ, ಸೊ ಇದಾಗಿತ್ತು ನಿಮ್ಮ ರಿಲೇಷನ್ಶಿಪ್ಗೆ ಲಾರ್ಡ್ ಶಿವ ಕಡೆಯಿಂದ ಗೈಡೆನ್ಸ್. ಆ್ಯಂಡ್ ಸೊ ನನಗೆ ಇಂಟ್ಯೂಷನ್ ಬರ್ತಾ ಇದೆ. ಅಗೈನ್ ಐ ವಿಲ್ ಟೇಕ್ ಒನ್ ಕಾರ್ಡ್. ಓಕೆ, ವಾಟ್ ಯು ಲಾಸ್ಟ್ ವಾಸ್ ನೆವರ್ ಮೇಡ್ ಫಾರ್ ಯು. ಮೇ ಬಿ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಅಥವಾ ನಿಮ್ಮ ಅಥವಾ ಅವ್ರ ಲೈಫಲ್ಲಿ ಏನಾದರೂ ಲಾಸಸ್ ಆಗಿದ್ರೆ, ಇನ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಸಮಥಿಂಗ್ ಮೆಟೀರಿಯಲಿಸ್ಟಿಕ್ ನೀವೇನಾದರೂ ಕಳ್ಕೊಂಡಿದ್ರೆ ಅದು ನಿಮ್ಮದಾಗಿರಲಿಲ್ಲ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಮೇ ಬಿ ದಟ್ ವಾಸ್ ದ ಇಶ್ಯೂ. ಏನೋ ಒಂದು ಕಳೆದೋಗಿ ಅಥವಾ ಅದರಿಂದ ಏನಾದರೂ
ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಹ ಇಲ್ಲಿ ಕ್ರಿಯೇಟ್ ಆಗಿದ್ರೆ ಅದನ್ನು ಸಹ ಹೇಳ್ತಾ ಇದ್ದಾರೆ. ವಾಟ್ ಯು ಲಾಸ್ಟ್ ವಾಸ್ ನೆವರ್ ಮೇಡ್ ಫಾರ್ ಯು. ಓಕೆ, ಸೊ ದಿಸ್ ವಾಸ್ ದ ರೀಡಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪಾಸಿಟಿವ್ ರೀಡಿಂಗ್ನ ಕ್ಲೇಮ್ ಮಾಡೋದಕ್ಕೆ ಓಮ್ ಅಂತ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕಿದ್ದರೆ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ, ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು.